ಕಳೆದ 6-8 ತಿಂಗಳುಗಳಿಂದ ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟ ಬೇಗುದಿಯನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲೊಂದು ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮೊನ್ನೆನೂ ಕೂಡ ವಿಧಾನಸೌಧದಲ್ಲಿ ಕೇಳೋ ಆಡಳಿತ ಪಕ್ಷ ಶಾಸಕರ ಹತ್ರ ಮಾತನಾಡಬೇಕಾದ್ರೆ ನಿಶ್ಚಿತವಾಗಿ ಒಂದು ರಿಸಲ್ಟ್ ಬರ್ತದೆ, ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅನ್ನುವ ವಿಶ್ವಾಸದ ಮಾತನ್ನು ಕೂಡ ಅವ್ರು ಆಡಿದ್ದಾರೆ. ಆದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಕ್ಷ ಪ್ರಶ್ನೆ, ಅದಕ್ಕೆ ಅವ್ರದ್ದು ಉತ್ತರ ಕೊಡ್ಕೋಬೇಕು. ಥ್ಯಾಂಕ್ ಯು, ಧನ್ಯವಾದ. ಗ್ರಾಮ ಪಂಚಾಯತ್ ಮಟ್ಟದಿಂದ ಯಾವ ಆಡಳಿತಾಧಿಕಾರಿಗಳು ಅಂದರೆ ಗ್ರಾಮ ಪಂಚಾಯತ್ ಸದಸ್ಯರಿಲ್ಲ, ಜಡ್ಪಿ ಇಲ್ಲ, ಟಿಪಿ ಇಲ್ಲ. ಹೀಗಾದರೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಉಳಿತದಲ್ಲಿ ಮತ್ತು ಅದ್ರ ಬಗ್ಗೆ ನೀವೇನು ಮಾತಾಡ್ತೀರಿ? ಸರ್ಕಾರ ಅಂತೂ ಎಲೆಕ್ಷನ್ ಮಾಡೋಕ್ಕೆ ರೆಡಿ ಇಲ್ಲ. ಮೊನ್ನೆನೂ ಕೂಡ ಇದ್ರ ಬಗ್ಗೆ ಒತ್ತಾಯ ಮಾಡಿದ್ದೇವೆ. ಈ 2 ಅಂಶ, ಪಂಚಾಯತಿಂದ ಪಾರ್ಲಿಮೆಂಟ್ ತನಕನೂ ಕೂಡ ಕಲ್ಯಾಣ ಕರ್ನಾಟಕ ಯಾರ ಹಿಡಿತದಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಆದರೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಮತ್ತೊಂದು ಕಡೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಕೊಡ್ಲಿ ಪೆಟ್ಟನ್ನು ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ದೇ ಕೇಂದ್ರದಿಂದ ಬರ್ತಕ್ಕಂಥ ಕನಿಷ್ಠ 14-15 ಸಾವಿರ ಕೋಟಿ ಇವತ್ತು ಬರದೇ ಇರುವಂಥದ್ದು. ಅಂದರೆ ರಾಜ್ಯ ಸರ್ಕಾರದ ಧೋರಣೆ ಇವತ್ತು ನಮ್ಮ ರಾಜ್ಯದ ಹಿನ್ನಡೆಗೆ ಇವತ್ತು ಕಾರಣ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸದೇ 14-15 ಸಾವಿರ ಕೋಟಿ ಪ್ರತಿ ವರ್ಷವೂ ಕೂಡ ನುಕ್ಸಾನ ಆಗ್ತಾ ಇರ್ತಕ್ಕಂಥದ್ದು ಮೊನ್ನೆ ಸದನದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದೆ. ಈಗಲಾದರೂ ಕೂಡ ದೇವ್ರ ಬುದ್ಧಿ ಕೊಟ್ಟು ಅವರು ರಾಜಕೀಯವಾಗಿ ಆರೋಪ ಮಾಡೋಂಥದ್ದು ಬೇರೆ. ನಾನು ಕಳೆದ ತಿಂಗಳು ಪ್ರಿಯಾಂಕ ಖರ್ಗೆ ಅವರಿಗೆ ಬೆಂಗಳೂರಲ್ಲಿ ಸವಾಲನ್ನು ಕೂಡ ನಾನು ಹಾಕಿದ್ದೇನೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಎಷ್ಟು ಕೋಟಿ ಅನುದಾನ ನೀಡಿದ್ದಾರೆ, ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆನೂ ಕೂಡ ಎಷ್ಟು ಅಭಿವೃದ್ಧಿ ಆಗಿದೆ, ಗುಲ್ಬರ್ಗ ಜಿಲ್ಲೆಗೆ ಎಷ್ಟು ಅಭಿವೃದ್ಧಿ ಆಗಿದೆ, ನಿಮ್ಮ ಆಡಳಿತ ಅವಧಿಯಲ್ಲಿ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ರಿ, ಎಷ್ಟು ಅಭಿವೃದ್ಧಿ ಆಗಿದೆ, ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತೇಳಿ ನಾನು ಸವಾಲನ್ನು ಕೂಡ ಹಾಕಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ತಾವು ಓಡಾಡ್ತಾರೆ, ಖರ್ಗೆ ಅವರು ಓಡಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಏರ್ಪೋರ್ಟ್ ಬಿಜೆಪಿ ಅವರು ಬಂದ್ ಮಾಡ್ತಿದ್ದಾರೆ, ಕಲಬುರಗಿ ಏರ್ಪೋರ್ಟ್. ನೋಡ್ರಿ, ಪ್ರಿಯಾಂಕಾ ಖರ್ಗೆ ಬೀದರ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಬೀದರ್ನಲ್ಲಿ ಇವತ್ತು ಅಲ್ಲಿ ಉಸ್ತುವಾರಿ ಸಚಿವರು ಮುತುವರ್ಜಿ ವಹಿಸಿ ಅಲ್ಲಿ 13-15 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿ ಅಲ್ಲಿ ವಿಮಾನಗಳು ಬರೋ ರೀತಿಯಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರಕ್ಕಾಗಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗಾಗಲಿ ಅದ್ರ ಬಗ್ಗೆ ಆಸಕ್ತಿ ಇದ್ದರೆ 5 ನಿಮಿಷದ ಕೆಲಸ ಅವ್ರು ಮನ್ಸು ಮಾಡಿದ್ರೆ ಮಾಡ್ಬೋದು. ಆದರೆ ಯಾಕೋ ಪಾಪ ಮನ್ಸು ಮಾಡ್ತಾ ಇಲ್ಲ ಅವರು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಗೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರ ಹೆಸರು ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಲಾಗಿದೆ. ನಮಗೆ ವಿಶ್ವಾಸ ಇದೆ, ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ದೊಡ್ಡ ಅಂತರದಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೂ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಭಾಳ ಉತ್ಸಾಹದಲ್ಲಿದ್ದಾರೆ. ಮತ್ತು ಮತದಾರರು ಸಹ ಈ ಬಡವರ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ಬೇಕು, ಆ ನಿಟ್ಟಿನಲ್ಲಿ ನಾವು BJPನ ಗೆಲ್ಲಿಸಬೇಕು ಅನ್ನೋ ಉತ್ಸಾಹದಲ್ಲೂ ಕೂಡ ಮತದಾರರು ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಚಿತ್ತಾಪುರ ತಾಲೂಕಿನ ಮಾಲ್ಗತ್ತಿ ಗ್ರಾಮದಲ್ಲಿ ಹಾಗೂ ಬೀದರ್ನ ಚಾಂಗ್ಲೇರದಲ್ಲಿ BJPಯ ಪ್ರಶಿಕ್ಷಣ ವರ್ಗ, ಇಡೀ ರಾಜ್ಯದಲ್ಲೂ ಕೂಡ ಈ ಪ್ರಶಿಕ್ಷಣ ವರ್ಗ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ದೇಶಾದ್ಯಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ಜಿಯವರ ಅಪೇಕ್ಷೆಯಂತೆ ದೇಶದ ವಿವಿಧ ರಾಜ್ಯಗಳಲ್ಲೂ ಸಹ ಒಂದು ಪ್ರಶಿಕ್ಷಣ ವರ್ಗ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ನಡೆಯುವಂತಹ ಈ ಪ್ರಶಿಕ್ಷಣ ವರ್ಗಕ್ಕೆ ನಾನು ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಪ್ರಶಿಕ್ಷಣ ವರ್ಗದಲ್ಲಿ ನಾನು ಕೂಡ ಇವತ್ತು ಭಾಗವಹಿಸ್ತಾ ಇದ್ದೇನೆ.
ಮಾನ್ಯ ಸಿದ್ದರಾಮಯ್ಯನವರು, ಹಣಕಾಸಿನ ಸಚಿವರು, ಮುಖ್ಯಮಂತ್ರಿಗಳು ಅವರು ಮಂಡಿಸಿದಂಥ ಬಜೆಟ್ ಬಗ್ಗೆ ಆಡಳಿತ ಪಕ್ಷದಲ್ಲೇ ಇವತ್ತು ವಿರೋಧಾಭಾಸವನ್ನು ನಾವು ಗಮನಿಸ್ತಾ ಇದ್ದೇವೆ. ಗುತ್ತೇದಾರವನ್ನು ಕೂರಿಸಿ. ಆಡಳಿತ ಪಕ್ಷದಲ್ಲೇ ಇವತ್ತು ನಿರುತ್ಸಾಹ ಇವತ್ತು ಕಾಣ್ತಾ ಇದೆ. ಇನ್ನೊಬ್ಬ ಅನುಭವಿ ಮುಖ್ಯಮಂತ್ರಿಗಳು ತಮ್ಮ ಬಜೆಟನ್ನು ಮಂಡನೆ ಮಾಡ್ತಾ ಇರಬೇಕಾದ್ರೆ ಅವರು ಮಂಡನೆ ಮಾಡಿದಂಥ 17ನೇ ಬಜೆಟಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ರು ಸಹ ಸಿದ್ದರಾಮಯ್ಯನವರ ಬಜೆಟ್ಟು ರಾಜ್ಯದ ಜನರ ಒಂದು ಭರವಸೆಯನ್ನು ನುಚ್ಚೂರು ಮಾಡಿದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಕಳೆದ 2.5 ವರ್ಷದಿಂದ ಏನು ಅಭಿವೃದ್ಧಿ ಇಲ್ಲದೇ ರಾಜ್ಯ ಇವತ್ತು ತೊಂದರೆನ ಅನುಭವಿಸ್ತಾ ಇದೆ. ಇದು ಮುಂದುವರಿಯುತ್ತದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ನಾವು ನೋಡ್ತಾ ಇದ್ದೆ, ಆಡಳಿತ ಪಕ್ಷದ ಶಾಸಕರಲ್ಲೇ ನಿರುತ್ಸಾಹ ನಾವು ನೋಡ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಮಂಡನೆ ಮಾಡಿರುವಂಥ ಬಜೆಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿಲ್ಲ, ರಾಜ್ಯದ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ, ರಾಜ್ಯದಲ್ಲಿರುವಂಥ ಯುವಜನತೆಗೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ವಿಫಲ ಆಗಿದೆ. ಒಂದು ದೂರದೃಷ್ಟಿತ್ವ ಇಲ್ಲದೆ ಇರತಕ್ಕಂಥ ಬಜೆಟ್ ಅನ್ನೋದನ್ನು ಇವತ್ತು ಸಾರ್ವಜನಿಕರು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಇನ್ನು ಗುಲ್ಬರ್ಗ ಬಗ್ಗೆ ಮಾತನಾಡೋದಾದರೆ, ಇತ್ತೀಚೆಗೆ ಪ್ರೊಫೆಸರ್ ಗೋವಿಂದರಾವ್ ವರದಿಯನ್ನು ಕೂಡ ನಮ್ಮ ಕಣ್ಮುಂದಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತನ್ನ ವರದಿಯನ್ನು ಕಳೆದ ತಿಂಗಳು ನೀಡಿದ್ದಾರೆ. ಪ್ರೊಫೆಸರ್ ಗೋವಿಂದರಾವ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಇನ್ನೂ ಕೂಡ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. 65% ಇದ್ದಂಥ ಏನು ಪ್ರಾದೇಶಿಕ ಅಸಮತೋಲನ 65% ಇದ್ದದ್ದು ಈಗ 72.5% ಏರಿಕೆ ಆಗಿರುವಂಥದ್ದು. ಪಾಪ ಪ್ರಿಯಾಂಕಾ ಖರ್ಗೆ ಅವರು ನರೇಂದ್ರ ಮೋದಿಜಿಯವರನ್ನು ಟೀಕೆ ಮಾಡ್ತಾರೆ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಅದರ ನಡುವೆ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಅವರ ಹಿಡಿತದಲ್ಲೇ ಇದೆ. ಇವತ್ತಿಗೂ ಕೂಡ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದರೂ ಸಹ ಅದರ ಲಾಭ ಈ ಭಾಗದ ಜನರಿಗೆ, ಬಡವರಿಗೆ, ಯುವಜನತೆಗೆ, ಮಹಿಳೆಯರಿಗೆ ಆಗದೇ ಇರುವಂಥದ್ದು ದುರ್ದೈವ. ಹಾಗಾಗಿ ತಮ್ಮ ಮುಖೇನ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆನಲ್ಲಿ ನಾನು ಆಗ್ರಹಪಡಿಸ್ತೇನೆ, ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ ಮಾತನಾಡೋದನ್ನು ಬದಿಗಿಟ್ಟು, ದೇಶದ ಸಮಸ್ಯೆ ಬಗ್ಗೆ ಚಿಂತನೆ ಮಾಡೋದನ್ನು ಬದಿಗಿಟ್ಟು, ಗುಲ್ಬರ್ಗ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ, ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಹಿಂದುಳಿದಿದೆ, ಈ ಕ್ಷೇತ್ರಗಳನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗ್ತದೆ, ಈ ಭಾಗದ ಜನರಿಗೂ ಕೂಡ ಒಳ್ಳೆಯದಾಗ್ತದೆ.